ಇದಕ್ಕೆ ಮುಂಚೆ ಪ್ರತಿ 10 ವರ್ಷಗಳಿಗೊಮ್ಮೆ ಎಲ್ಲ ಸರ್ಕಾರಗಳು ಇಂಟೆನ್ಷನ್ ರಿವಿಷನ್ ಅಂತ ಮಾಡ್ತಾ ಇದ್ರು. ಅಂದ್ರೆ ಯಾರಾದ್ರೂ ತೀರೋದ್ರೆ ಮತದಾರರ ಪಟ್ಟಿಯಿಂದ ಅವ್ರನ್ನ ತೆಗೆಯೋದು, ಹೊಸದಾಗಿ 18 ವರ್ಷ ದಾಟದವ್ರನ್ನ ಸೇರಿಸೋದು, ಆಮೇಲೆ ಬೇರೆ ಊರುಗಳಿಂದ ಈ ಕಡೆ ಬಂದು ನೆಲೆಸಿರ್ತಾರಲ್ಲ ಒಂದು ಇಲ್ಲಿಂದ ತೆಗೆಯೋದು ಮತ್ತೆ ಆಡ್ ಮಾಡೋದು, ಇಷ್ಟು ಮಾತ್ರ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ರು. ಆದ್ರೆ ಈಗ ಬಿಜೆಪಿ ಅವರು ಸ್ಟಾರ್ಟ್ ಮಾಡಿರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಮೊನ್ನೆ ಇದ್ರ ವಿರುದ್ಧ ಕೋರ್ಟ್ಗೆ ಹೋದಾಗ ಬಿಜೆಪಿ ಅವರು ಹೇಳಿದ್ರು, ಯಾಕೆ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆದಿದೆಯಲ್ಲ, ನಾವು ಅದನ್ನೇ ಮಾಡ್ತಾ ಇದೀವಿ, ಹಿಂದೆ ಮಾಡ್ದವ್ರೆ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಆದ್ರೆ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಮೊದಲು ನಾನು ಹೇಳ್ದಂಗೆ ಬರೀ ತೀರೋದವ್ರದ್ದು, ಟ್ರಾನ್ಸ್ಫರ್ ಆದವ್ರದ್ದು, ಇವ್ರದ್ದು ಮಾತ್ರ ಹೆಸರು ಬದಲಾವಣೆ. ಈಗ ಪ್ರತಿಯೊಬ್ಬ ಮತದಾರರು ಕೂಡ ಮತ್ತೆ ರಿಜಿಸ್ಟರ್ ಮಾಡ್ಕೋಬೇಕು. ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ, ಆ ಫಾರ್ಮ್ ಮೂಲಕ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾರು ರಿಜಿಸ್ಟ್ರೇಷನ್ ಮಾಡಲ್ಲ, ಯಾರು ಎನ್ಯುಮರೇಷನ್ ಫಾರ್ಮ್ ತುಂಬಲ್ಲ, ಅವ್ರಿಗೆ ಇನ್ನು ಮೇಲೆ ಮತದಾನದ ಹಕ್ಕು ಇರೋದಿಲ್ಲ. ನಾವ್ಯಾಕೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು ಅಂದ್ರೆ, ಈ ಮುಂಚೆ ನೋಡಿದೀವಿ, ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಆಯ್ತು, ಬಿಹಾರಲ್ಲಿ ಆಯ್ತು, ತಮಿಳ್ನಾಡಲ್ಲಿ ಆಯ್ತು. ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ, ಬಿಹಾರದಲ್ಲಿ 90 ಲಕ್ಷ ಮತದಾರರನ್ನ ತೆಗೆದ್ರು ಪಟ್ಟಿಯಿಂದ. ಅವ್ರು ಏನ್ ಹೇಳಿದ್ರು, ಯಾಕೆ ತೆಗಿತಾ ಇದೀವಿ ಅಂದ್ರೆ, ಬಾಂಗ್ಲಾದೇಶದಿಂದ ಎಲ್ಲ ನುಸುಳ್ಕೋರು ಬಂದ್ಬಿಟ್ಟವ್ರೆ, ಅದರಿಂದ ಅವ್ರಿಗೆ ನಾವು ಪೌರತ್ವ ಕೊಡಕ್ಕಾಗಲ್ಲ, ಇದರಿಂದ ತೆಗಿತಾ ಇದೀವಿ ಅಂದ್ರು. ಆದ್ರೆ ಆ 90 ಲಕ್ಷದಲ್ಲಿ 25 ಲಕ್ಷ ಜನ ಮುಸಲ್ಮಾನರಿದ್ರೆ 65 ಲಕ್ಷ ಹಿಂದೂಸ್ ಇದ್ದಾರೆ ಅದರಲ್ಲಿ. ಅಂದ್ರೆ ಇವ್ರು ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರ್ಯಾರು ಬಿಜೆಪಿಗೆ ವೋಟ್ ಹಾಕಲ್ವೋ ಆ ಅಂತವರು ವೋಟ್ ಹಾಕೋದಕ್ಕೆ ಅವಕಾಶನೇ ಇಲ್ದಂಗೆ ವೋಟರ್ ಲಿಸ್ಟ್ ಇಂದಾನೆ ತೆಗಿತಾ ಇದ್ದಾರೆ. ಇದರ ಪರಿಣಾಮ ಬಿಹಾರದಲ್ಲಿ 240ಕ್ಕೆ 204 ಸೀಟ್ ಗೆಲ್ತಾರೆ ಅವರು. 3 ಟರ್ಮ್ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಿಲ್ಲ, ಯಾವುದೇ ರೀತಿ ಜನಗಳಿಗೆ ಸಹಾಯ ಆಗಿಲ್ಲ, ಇನ್ನೂ ಬಡತನದಲ್ಲೇ ಇದ್ದಾರೆ. 3ನೇ ಬಾರಿಗೆ ಯಾಕೆ ಆಯ್ಕೆ ಮಾಡ್ತಾರೆ ಜನ? ಇವರು ಮಾಡಿರೋ SIR ಇಂದ ಹೆಲ್ಪ್ ಆಗಿದೆ ಅವ್ರಿಗೆ. ಪ್ರತಿ ಮನೆದು ಮುನ್ಸಾಮಗೌಡ್ರ ಮನೆಯವ್ರು ಯಾರು ವೋಟ್ ಹಾಕ್ತಾರೆ, ಆದಿನಾರಾಯಣ್ ಮನೆಯವ್ರು ಯಾರು ವೋಟ್ ಹಾಕ್ತಾರೆ, ರಾಮಲಿಂಗ ರೆಡ್ಡಿ ಅವ್ರ ಮನೆ ಯಾರು ವೋಟ್ ಹಾಕ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಎಲೆಕ್ಷನ್ ಕಮಿಷನ್ ಹತ್ರ ಇದೆ. ಇದು ಬಹಳ ನೀವು ಯೋಚನೆ ಮಾಡಬೇಕು. ಯಾಕಂದ್ರೆ 15 ವರ್ಷಗಳ ಹಿಂದೆ ಈ ಬಿಜೆಪಿ ಅವರು ಪೇಜ್ ಪ್ರಮುಖ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಬಿಜೆಪಿ ವರ್ಕರ್ಸ್ ಏನ್ ಮಾಡ್ತಾರೆ, ನಾವ್ ಹೆಂಗೆ ಬೂತ್ ಲೆವೆಲ್ ಏಜೆಂಟ್ ಅಂತ ಮಾಡ್ತೀವಿ ಅಥವಾ ಬೂತ್ ಪ್ರೆಸಿಡೆಂಟ್ ಅಂತ ಮಾಡ್ತೀವಿ, ಅವ್ರು ಪೇಜ್ ಪ್ರಮುಖ ಅಂತ ಮಾಡ್ಕೊಂಡು, ಆ ಪೇಜ್ ಪ್ರಮುಖ ಬರೀ 50 ಮನೆ ಅಷ್ಟೇ, 50 ಮನೆಗಳದ್ದು ಅವ್ರಿಗೆ ಇನ್ಚಾರ್ಜ್ ಕೊಡ್ತಾರೆ. ಈ ಮನೆಯವ್ರು ಯಾರು ವೋಟ್ ಹಾಕ್ತಾರೆ, ಈ ಮನೆಯವ್ರಿಗೆ ಪ್ರತಿಯೊಂದು ಡೀಟೇಲ್ ಅವ್ನು ಬರ್ಕೊಂಡು ಬಿಜೆಪಿ ಅವ್ರಿಗೆ ಕೊಡ್ತಾನೆ. 4 ಎಲೆಕ್ಷನ್ ನೋಡ್ತಾರೆ, ಈ ಮನೆಯವರು ಯಾರ್ಯಾರು ವೋಟ್ ಹಾಕ್ತಾರೆ ಅಂತ. ಯಾರು ಬಿಜೆಪಿಗೆ ಪರ್ಮನೆಂಟ್ ಆಗಿ ಹಾಕ್ತಾರೆ ಅವ್ರನ್ನ ಉಳಿಸ್ತಾರೆ ಮತದಾರ ಪಟ್ಟಿಯಲ್ಲಿ. ಯಾರು ಬಿಜೆಪಿಗೆ ಹಾಕದೇ ಇಲ್ಲ ಅಂತವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಲಿಸ್ಟ್ ಅನ್ನು ತಗೊಂಡೋಗಿ ಚುನಾವಣಾ ಕಮಿಷನ್ ಕೊಟ್ಬಿಟ್ಟು ಅವರು ಟಾರ್ಗೆಟ್ ಮಾಡಿ ತೆಗಿತಾ ಇದ್ದಾರೆ. ಬಿಹಾರದಲ್ಲಿ ತೆಗೆದ್ರು, ವೆಸ್ಟ್ ಬೆಂಗಾಲ್ ಅಲ್ಲಿ ಪಾಪ ಅವರೆಲ್ಲ ಕೋರ್ಟ್ಗೆ ಹೋದ್ರು. ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನಂದ್ರೆ 25 ಲಕ್ಷ ಜನ ಕೋರ್ಟ್ಗೆ ಹೋದ್ರು, ನಮ್ಮ ಹೆಸರು ತೆಗೆದಿದ್ದಾರೆ ಅಂತೇಳಿ. ಕೋರ್ಟ್ಗೆ ಹೋದಾಗ ಫಸ್ಟ್ ತೆಗೆದ ಮೇಲೆ ಎಲೆಕ್ಷನ್ ಕಮಿಷನ್ ಅಪ್ರೋಚ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಅವರು ನಮ್ಮ ದಾಖಲೆಗಳು ಕೊಟ್ಟಿದ್ವಿ, ನಮ್ಮನ್ನು ಸೇರಿಸಿ ಅಂದ್ರೆ ಸೇರ್ಸೋದಿಲ್ಲ. ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಪರಿಶೀಲನೆ ಮಾಡಿ 25 ಲಕ್ಷ ಜನದ ನಾವು ವಿಲೇವಾರಿ ಮಾಡೋಕ್ಕಾಗಲ್ಲ ಅಂದ್ರೆ ಬರೀ 19,000 ಜನನ ವಿಲೇವಾರಿ ಮಾಡ್ತಾರೆ ಕೇಸ್ಗಳು. ಆಮೇಲೆ ಅದರಲ್ಲಿ ಒಂದು 2,000 ಜನಕ್ಕಷ್ಟೇ ನ್ಯಾಯ ಸಿಗುತ್ತೆ. ಅವ್ರ 2,000 ಜನ ಬಂದು ಎಲೆಕ್ಷನ್ ಕಮಿಷನ್ಗೆ ಬಂದ್ರೆ ಡೇಟ್ ಆಗೋಯ್ತು ಹೋಗಿ ಅಂತಾರೆ. ಮತ್ತೆ ಕೋರ್ಟ್ಗೆ ಹೋಗ್ತಾರೆ ಇವರು, ನಮ್ಗೆ ನೋಡಿ ವೋಟಿಂಗ್ ಅವಕಾಶ ಕೊಡ್ತಾರೆ, ನಿಮ್ದು ಬಂತಲ್ಲ ಹೆಸರು ಮತದಾರ ಪಟ್ಟಿಯಲ್ಲಿ, ನೆಕ್ಸ್ಟ್ ವೋಟ್ ಹಾಕೊಳ್ಳಿ ಅಂತ. ಈ ತರ ಎಲ್ಲರೂ ಸೇರ್ಕೊಂಡಿದ್ದಾರೆ.
ನ್ಯಾಯಾಲಯ, ಚುನಾವಣಾ ಆಯೋಗ ಎಲ್ಲರೂ ಸೇರ್ಕೊಂಡು ನಿಮ್ಮ ಮತದಾನ ಕಿತ್ತಾಕ್ತಾ ಇದ್ದಾರೆ. ಇದಕ್ಕೆ ವೆಸ್ಟ್ ಬೆಂಗಾಲಲ್ಲೂ ಬಿಜೆಪಿನ ಗೆಲ್ತು, ಬಿಹಾರಲ್ಲೂ ಗೆಲ್ತು, ತಮಿಳ್ನಾಡಲ್ಲಿ, ಕೇರಳಲ್ಲಿ ಅವ್ರದ್ದು ಇರಲಿಲ್ಲ, ಪಕ್ಷನೇ ಇಲ್ಲ ಅಲ್ಲಿ. ಹಂಗಾಗಿ ಕೇರಳಲ್ಲಂತೂ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಕಡೆ ಬಿಜೆಪಿ ವಿರುದ್ಧ ಇರೋ ಪಕ್ಷಗಳು ಕೆಲಸ ಮಾಡಿದ್ರು, ಆದ್ರೂ ಅಲ್ಲಿ 9 ಲಕ್ಷ ಓಟ್ ಕಿತ್ತಾಕಿದ್ರು. ತಮಿಳ್ನಾಡಲ್ಲಿ ಟಾರ್ಗೆಟ್ ಮಾಡಿದ್ರು ಯಾರನ್ನ ಸೋಲಿಸ್ಬೇಕು ಅಂತ. ಸ್ಟಾಲಿನ್ ಅವ್ರ ಕ್ಷೇತ್ರದಲ್ಲಿ ಯಾವಾಗಲೂ 90,000ದಲ್ಲಿ ಗೆಲ್ತಾ ಇದ್ರು ಅವ್ರು, ಅದಕ್ಕಿಂತ ಕಡಿಮೆ ಅವ್ರು ಗೆಲ್ತಾರೆ, 90,000ದಲ್ಲಿ ಗೆಲ್ತಾ ಇದ್ರು. ಅಂಥವ್ರನ್ನ ಟಾರ್ಗೆಟ್ ಮಾಡಿದ್ರು, ಅಲ್ಲಿ ಕಿತ್ತಾಕಿದ್ರು. 1 ಲಕ್ಷ ಓಟು ಬರೀ ಸ್ಟಾಲಿನ್ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಿತ್ತಾಕಿದ್ರು. ಅವ್ರು ಸೋತಿದ್ 7,000 ಓಟಿಂದ. ಅಂದ್ರೆ ಪ್ರತಿಯೊಬ್ಬರನ್ನು ಹೆಂಗ್ ಮುಗಿಸ್ಬೇಕು ಅಂತ ಪ್ಲಾನ್ ಇದೆ ಅವ್ರ ಹತ್ರ.